ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ನ ದಿ ಮೋಸ್ಟ್ ಫ್ಯಾನ್ ಬೇಸ್ಡ್ ಫ್ರಾಂಚೈಸಿ 2025ರ ಆವೃತ್ತಿಯಲ್ಲಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ್ರು. ಆದರೆ ಅಂದಿನಿಂದ ಸ್ಟಿಲ್ ಈವರೆಗೂ ಕೂಡ RCB ವಿಚಾರದಲ್ಲಿ ಒಂದಿಲ್ಲೊಂದು ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ. ಈಗ ಫ್ರಾಂಚೈಸಿ ಮಾರಾಟ, ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಗಳ ಆಯೋಜನೆ ಬಗ್ಗೆ ಬಿಗ್ ಅಪ್ಡೇಟ್ಸ್ ಹೊರಬಿದ್ದಿದೆ. ಸೊ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದು ಕಡೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಸತತವಾಗಿ 5 ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಲಗ್ಗೇಟಿದೆ. ಇನ್ನೊಂದು ಕಡೆ ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ಬಾಯ್ಸ್ ಟೀಮ್ 19ನೇ ಆವೃತ್ತಿಯಲ್ಲೂ ಕೂಡ ಟ್ರೋಫಿ ಗೆಲ್ಲುವಂತಹ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಇದರ ನಡುವೆ ಚಿನ್ನಸ್ವಾಮಿಯಲ್ಲಿ IPL ಪಂದ್ಯಗಳನ್ನು ನಡೆಸಬೇಕಾ ಅಥವಾ ಬೇಡವಾ ಎನ್ನುವಂಥ ಚರ್ಚೆ ಕೂಡ ಇದೆ. ಈಗ ಇದು ಸಾಲದು ಅಂತ ಫ್ರಾಂಚೈಸಿ ಖರೀದಿಗೆ ನಾವು ಸಿದ್ಧ ಅಂತ ಆದರ್ ಪೂನಾವಾಲಾ ಬಹಿರಂಗವಾಗಿ ಘೋಷಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳ ಆಯೋಜನೆಗೆ RCBಗೆ ಡೆಡ್ ಲೈನ್. 2026ರ IPLಗೆ ಶೆಡ್ಯೂಲ್ ಫಿಕ್ಸ್ ಆಗ್ತಾ ಇದ್ದು ಇನ್ನೊಂದು ವಾರದಲ್ಲಿ ಡೇಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಹೀಗಾಗಿ ಬೆಂಗಳೂರು ತಂಡಕ್ಕೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡ್ತಾರಾ ಅಥವಾ ಬೇರೆ ಹೋಮ್ ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕಾಗಿದೆ. ಮತ್ತೊಂದು ಕಡೆ ರಾಜಸ್ಥಾನ ರಾಯಲ್ಸ್ ಕೂಡ ತಮ್ಮ ತವರು ಮೈದಾನವನ್ನ ಬದಲಾವಣೆ ಮಾಡಬೇಕಿದೆ. ಸೊ ಅಲ್ಲಿ ಚುನಾವಣೆ ವಿಚಾರವಾಗಿ ರಾಜಸ್ಥಾನದಲ್ಲಿ ಅಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಗರಂ ಆಗಿರುವಂತಹ BCCI ಅಲ್ಲಿನ ಮೈದಾನದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡೋದಿರೋಕೆ ನಿರ್ಧಾರ ಮಾಡಿದೆ. ಹೀಗಾಗಿ RCB ಮತ್ತು RR ತಂಡಗಳಿಗೆ ಜನವರಿ 27ರ ಡೆಡ್ಲೈನ್ ಅನ್ನು ಘೋಷಣೆ ಮಾಡಲಾಗಿದೆ. ಸರ್ಕಾರ ಮತ್ತು KSCA ಒಪ್ಪಿದ್ರು RCB ಹಿಂದೇಟು. ಚಿನ್ನಸ್ವಾಮಿ ಮೈದಾನದಲ್ಲಿ IPL ಪಂದ್ಯಗಳನ್ನು ನಡೆಸೋಕೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಶ್ರಮ ವಹಿಸಿ ರಾಜ್ಯ ಸರ್ಕಾರದಿಂದ ಅನುಮತಿ ಕೂಡ ಪಡೆದಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಆಡುವ ಬಗ್ಗೆ RCB ಫ್ರಾಂಚೈಸಿ ಈಗ ಮೀನಮಾಶ ಎಣಿಸ್ತಾ ಇದೆ. ಜೊತೆಗೆ BCCI ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನು ನಡೆಸಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಷರತ್ತುಗಳಿಲ್ಲದ ರೀತಿಯಲ್ಲಿ ಅನುಮತಿಯನ್ನ ಪಡಿಬೇಕು ಎಂದಿದೆ. ಹೀಗಾಗಿ RCB ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಗೊಂದಲ ಹಾಗೆ ಮುಂದುವರೆದಿದೆ. ಒಂದ್ ವೇಳೆ ಬೆಂಗಳೂರಿನಲ್ಲಿ ಪಂದ್ಯಗಳು ನಡೆಯುತ್ತಾ ಇಲ್ವಾ ಅಂತ ಫ್ಯಾನ್ಸ್ ಟೆನ್ಷನ್ ಅಲ್ಲಿ ಇದ್ರೆ ಫ್ರಾಂಚೈಸಿ ಮಾರಾಟದ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಿದೆ. RCB ತಂಡ ಖರೀದಿಸಲು ರೆಡಿ ಎಂದ ಪೂನಾವಾಲಾ. ಇನ್ನು IPLನ ಅತ್ಯಂತ ಜನಪ್ರಿಯ ತಂಡವಾಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕತ್ವ ಬದಲಾಗುವ ಟೈಮ್ ಹತ್ತಿರವಾಗ್ತಿದೆ. ವಿಶ್ವದ ಅತಿ ದೊಡ್ಡ ಲಸಿಕೆ ತಯಾರಿಕಾ ಸಂಸ್ಥೆಯಾದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ CEO ಆಗಿರುವಂತ ಆದರ್ ಪೂನಾವಾಲಾ ಅವರೇ ಸ್ವತಃ RCB ತಂಡವನ್ನ ಖರೀದಿ ಮಾಡೋ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಬರ್ಕೊಂಡಿದ್ದಾರೆ ಕೂಡ. ಮುಂದಿನ ಕೆಲವು ತಿಂಗಳುಗಳಲ್ಲಿ IPLನ ಅತ್ಯುತ್ತಮ ತಂಡಗಳಲ್ಲಿ ಒಂದಾಗಿರುವಂತ RCB ತಂಡಕ್ಕಾಗಿ ಪ್ರಬಲ ಹಾಗೆ ಸ್ಪರ್ಧಾತ್ಮಕವಾಗಿ ಬಿಡ್ ಅನ್ನ ಸಲ್ಲಿಕೆ ಮಾಡಲಿದ್ದೇನೆ ಎಂದಿದ್ದಾರೆ. ಸೊ ಅಲ್ಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮಾರಾಟ ಅಧಿಕೃತವಾಗಿದೆ. ಒಟ್ನಲ್ಲಿ RCB ವಿಚಾರವಾಗಿ ಒಂದಿಲ್ಲೊಂದು ಸುದ್ದಿಗಳು ಹೊರ ಬೀಳ್ತಾನೆ ಇವೆ. ಆದರೆ ಅದೆಲ್ಲಕ್ಕಿಂತ ಮೊದಲು ಚಿನ್ನಸ್ವಾಮಿಯಲ್ಲಿ RCBಯ ಪಂದ್ಯಗಳನ್ನು ನಡೆಸೋದು ಯಾವುದೇ ವಿಘ್ನಗಳು ಎದುರಾಗದೆ ಫ್ರಾಂಚೈಸಿ ಕೂಡ ಒಪ್ಪಿಕೊಂಡ್ರೆ ಅದೇ ಅಭಿಮಾನಿಗಳ ಪಾಲಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಆಗುತ್ತೆ. ನಮಸ್ಕಾರ.